ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2024ರ ಹೊಸ ಅಧಿಸೂಚನೆ ಬಂದಿದೆ. ಇದರ ಬಗ್ಗೆ ಡೀಟೇಲ್ ಆದ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 9ನೇ ತಾರೀಕಿಗೆ ಜುಲೈ 9ನೇ ತಾರೀಕಿಗೆ ಹೊಸ ನೋಟಿಫಿಕೇಷನನ್ನು ಬಿಟ್ಟಿತ್ತು. ಅದು ಏನಪ್ಪ ಅಂತ ಹೇಳಿದರೆ 2023ರ KCET ಎಕ್ಸಾಮ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರಬೇಕು. ಅದು 11 ತಾರೀಕಿಂದ 23ರವರೆಗೆ ನಡೆಯುತ್ತೆ ಅಂತ ನೋಟಿಫಿಕೇಷನ್ ಬಿಟ್ಟಿತ್ತು. ಆದರೆ ಅದೇ ರೀತಿ ನೋಟಿಫಿಕೇಷನ್ ಪ್ರಕಾರ ವೆರಿಫಿಕೇಷನ್ ಮಾಡ್ತಿದ್ದಾರೆ. ಅದರ ಎಡೆಯಲ್ಲಿ ಈಗ ಹೊಸ ಎಕ್ಸಾಮ್ ನಡೆಸಲಿಕ್ಕೆ ಇಲ್ಲಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. KCET 2023ರ ಈ ಸರ್ಟಿಫಿಕೇಟ್ನ ಡಿಸ್ಟ್ರಿಬ್ಯೂಷನ್ ಕೆಲಸ ಆಗ್ತಿದೆ. ಈಗ ಹೊಸ 2024ರ KCET ಎಕ್ಸಾಮ್ಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಿಕ್ಕೆ ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಈ ಅಧಿಸೂಚನೆಯಲ್ಲಿ ಏನೆಲ್ಲ ಇದೆ, ಈ ನೋಟಿಫಿಕೇಷನಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಕ್ಲಿಯರಾಗಿ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೇನೆ. ಬನ್ನಿ. ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಸಂಪಿಗೆ ರಸ್ತೆ, 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಅಧಿಸೂಚನೆ: ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2024 13/7/2024 ಇದನ್ನು ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2024 KCET 2024 24ನೇ ನವೆಂಬರ್ 2024 ಭಾನುವಾರದಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಆಯೋಜಿಸಲಾಗಿದೆ. ಇಲ್ಲಿ ಒಂದು ಡೇಟ್ ಕೊಟ್ಟಿದ್ದಾರೆ. ಆ ಡೇಟ್ಗೆ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದು ತಾತ್ಕಾಲಿಕ ಡೇಟ್ ಆಗಿರ್ತದೆ, ಯಾವುದೇ ಕನ್ಫರ್ಮೇಷನ್ ಇರಲ್ಲ. ಆ ಟೈಮಿಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಕನ್ಫರ್ಮೇಷನ್ ಇಲ್ಲ, ಆ ಡೇಟ್ಗೆ ಮಾಡ್ತೇವೆ ಅಂತ ಒಂದು ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. KCET 2024ರ ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿ ಈ ಕೆಳಗಿನಂತಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವೇಳಾಪಟ್ಟಿ ಕೊಟ್ಟಿದ್ದಾರೆ. ಈಗ ಅಧಿಸೂಚನೆ ಹೊರಡಿಸಲಾಗಿರುವ ದಿನಾಂಕ 13/7/2024 ಅಂದರೆ 13/7ಕ್ಕೆ ಹೊರಡಿಸಿದ್ದಾರೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 22/7/2024ಕ್ಕೆ ಆರಂಭ ಆಗುತ್ತೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22/8/2024, 1 ಮಂತ್ ಟೈಮ್ ಇದೆ. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 26/8/2024. ಪರೀಕ್ಷಾ ದಿನಾಂಕ 24/11/2024 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದೊಂದು ವೇಳಾಪಟ್ಟಿ, ಜಸ್ಟ್ ವೇಳಾಪಟ್ಟಿ, ತಾತ್ಕಾಲಿಕ ವೇಳಾಪಟ್ಟಿ. ಇದು ಫೈನಲ್ ಅಲ್ಲ. ಹಾಗೆಯೇ ಅಭ್ಯರ್ಥಿಗಳು KCET 2024ಕ್ಕೆ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದು. ಯಾವುದೇ ಆಫ್ಲೈನ್ ಅಥವಾ ಅರ್ಜಿ ಸಲ್ಲಿಸುವ ಅವಕಾಶ ಇಲ್ಲ. ಇಲ್ಲಿ KEA ವೆಬ್ಸೈಟ್ ಇದೆ. ಆ ವೆಬ್ಸೈಟನ್ನು ಪ್ರವೇಶಿಸುವ ಮೂಲಕ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಹಾಗೆಯೇ ಅರ್ಜಿಯನ್ನು ಸಲ್ಲಿಸುವ ಮುನ್ನ ಅಧಿಸೂಚನೆಯನ್ನು ಗಮನವಿಟ್ಟು ಓದಿ ನಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಎಲ್ಲ ನೋಟಿಫಿಕೇಷನ್ ನಾವು ಓದಲೇಬೇಕು. ಯಾವೆಲ್ಲ ಅರ್ಹತೆ ಇರುತ್ತೆ, ಯಾವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನೆಲ್ಲ ಇದ್ದರೆ ಮಾತ್ರ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರುತ್ತೆ. ಸೊ ಅದನ್ನು ನೋಟಿಫಿಕೇಷನ್ ಏನು ಬಿಟ್ಟಿದ್ದಾರೆ ಅದನ್ನೆಲ್ಲ ಡೀಟೇಲ್ ಆಗಿ ನೋಡ್ಕೋಬೇಕಾಗುತ್ತೆ. KCET 2024ರ ಪರೀಕ್ಷೆಯನ್ನು 41 ವಿಷಯಗಳಲ್ಲಿ ನಡೆಸಲಾಗುತ್ತಿದ್ದು ಪರೀಕ್ಷಾ ಕೇಂದ್ರಗಳ ವಿವರವನ್ನು ಪುಟ ಸಂಖ್ಯೆ 7 ಮತ್ತು 8ರಲ್ಲಿ ನೀಡಲಾಗಿದೆ. ಇದೊಂದು ನೋಟಿಸ್ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆಯೇ ಇಲ್ಲಿ ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಯಾವುದೇ ವಿಶ್ವವಿದ್ಯಾನಿಲಯ, ಪ್ರಥಮ ದರ್ಜೆ ಪದವಿ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆ, ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ ಮತ್ತು ಆಯಾ ಸಂಸ್ಥೆಗಳ ನಿಯಮ ಮತ್ತು ಕಾಯ್ದೆಗಳಿಗೆ ಒಳಪಟ್ಟಿರುತ್ತಾರೆ. ಇದು ನಾವು ಪಾಸಾದ ನಂತರ ಇರುವಂತಹ ಮಾಹಿತಿ. ಹಾಗೆಯೇ ವಿಕಲಚೇತನ, ತೃತೀಯ ಲಿಂಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಇರುವಂತಿರಬೇಕು. ಅದು ಅವರ ಅಂದರೆ ಇದಕ್ಕೆ ಸೇರಿದವರಾಗಿರಬೇಕು ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇಲ್ಲಿ ಅರ್ಹತಾ ನಿಬಂಧನೆಗಳು, ಇದು ವೆರಿ ಇಂಪಾರ್ಟೆಂಟ್. ಅರ್ಹತಾ ನಿಬಂಧನೆಗಳನ್ನು ಸರಿಯಾಗಿ ಓದ್ಕೋಬೇಕಾಗುತ್ತೆ, ಯಾವುದೆಲ್ಲ ಅರ್ಹತೆ ಇದೆ ಅಂತ. ಸೊ ಅದನ್ನು ಸರಿಯಾಗಿ ಓದ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅರ್ಹತೆ ನಿಬಂಧನೆ 1, ಅಭ್ಯರ್ಥಿಗಳು UGCಯಿಂದ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾನಿಲಯ, ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದ ಪರೀಕ್ಷೆಗಳಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 55% ಅಂಕಗಳನ್ನು ಪಡೆದಿರಬೇಕು. ಪರಿಶಿಷ್ಟ ಜಾತಿ, SC ST, ಹಿಂದುಳಿದ ವರ್ಗ ಪ್ರವರ್ಗ 1, 2A 2B, 3A 3B, ವಿಕಲಚೇತನ, ತೃತೀಯ ಲಿಂಗದ ಗುಂಪಿಗೆ ಸೇರಿದ ಅಭ್ಯರ್ಥಿಗಳು 50% ಅಂಕಗಳನ್ನು ಗಳಿಸಿರಬೇಕು ಅಂತ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಯಾರೆಲ್ಲ
ಪಿ ಜಿ ಸ್ಟಡೀಸನ್ನು ಕಂಪ್ಲೀಟ್ ಮಾಡಿದ್ದಾರೆ ಅವರು 55% ಆ್ಯಂಡ್ 50% ಅಷ್ಟು ಆಯಾಯ ವರ್ಗಕ್ಕೆ ಸೇರಿದವರು ಇಲ್ಲಿ ಪಡೆದಿರಬೇಕು. ಸೊ ಪಡೆದವರು ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಅರ್ಹರಾಗಿರ್ತಾರೆ. ಹಾಗೆಯೇ ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ಮತ್ತು ದ್ವಿತೀಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ಸಹ ಎಕ್ಸಾಮನ್ನು ಬರೀಬೋದು. ಯಾರೆಲ್ಲ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿದ್ದಾರೆ, ಪದವಿ ಅಲ್ಲ ಸ್ನಾತಕೋತ್ತರ ಪದವಿ ಪಿ ಜಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲ ಇಲ್ಲಿ ಅರ್ಹರಾಗಿರ್ತಾರೆ. ಪ್ರಥಮ ವರ್ಷದವರಾಗಿರ್ಬೋದು, ದ್ವಿತೀಯ ವರ್ಷದವರು ಯಾವ ಸೆಮಿಸ್ಟ್ರಲ್ಲಿ ಬೇಕಾದರೂ ಇರ್ಬೋದು, ಅವರು ಅರ್ಹರಾಗಿರ್ತಾರೆ. ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕ ಮಾತ್ರ ಪ್ರವೇಶ ನೀಡಲಾಗುವುದು. ಅವರು ಸ್ನಾತಕೋತ್ತರ ಪದವಿ ಅಥವಾ ಸಮಾನ ಪರೀಕ್ಷೆಯನ್ನು ಸಾಮಾನ್ಯ ವರ್ಗದವರು 55ರಷ್ಟು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಕೆಟಗರಿ ಹಾಗೂ ವಿಕಲಚೇತನ ತೃತೀಯಲಿಂಗದ ಅಭ್ಯರ್ಥಿಗಳು 50ರಷ್ಟು ಅಂಕಗಳನ್ನು ಪಡೆದು ಹೊಂದಿದ ನಂತರ ಕೆಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ 2 ವರ್ಷದೊಳಗೆ ಸ್ನಾತಕೋತ್ತರ ಪದವಿ ಅಂಕಗಳನ್ನು ಸಲ್ಲಿಸಿದರೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಪ್ರಮಾಣ ಪತ್ರ ಪಡೆಯಬಹುದು. ಇಲ್ಲವಾದಲ್ಲಿ ಅಂತಹ ಅರ್ಹತೆಯನ್ನು ರದ್ದುಪಡಿಸಲು. ಈಗ ಸ್ಟೂಡೆಂಟ್ಸ್ ಏನು ಎಕ್ಸಾಮ್ ಬರೆದು ನಮ್ಮ ಫೋರ್ತ್ ಸೆಮ್ ಅಂದರೆ ಪಿ ಜಿ ಕಂಪ್ಲೀಟ್ ಆದಮೇಲೆ ನಾವು KEಗೆ ಹೋಗಿ ಅಲ್ಲಿ ನಮ್ಮ ಡಾಕ್ಯುಮೆಂಟ್ಸನ್ನೆಲ್ಲ ಕೊಟ್ಟು ನಮಗೆ ಈ ಸರ್ಟಿಫಿಕೇಟನ್ನು ಪಡ್ಕೊಳ್ಬೋದು. ಅದಕ್ಕೆ ಅವಕಾಶ ಇರೋದು 2 ವರ್ಷ ಮಾತ್ರ. ನಾವು ಕಂಪ್ಲೀಟ್ ಆಗಿ 2 ವರ್ಷ ಮಾತ್ರ ಅವಕಾಶ ಇರೋದು. ಸೊ ಅದರೊಳಗೆ ನಾವು ಕಂಪ್ಲೀಟ್ ಮಾಡಿ ಅಲ್ಲಿ ಹೋಗಿ ನಾವು ಪಡ್ಕೋಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳಲ್ಲಿ ಅರ್ಹರು ಆದರೆ 2 ವರ್ಷದೊಳಗೆ ಹೋಗಿ ಸರ್ಟಿಫಿಕೇಟನ್ನು ಪಡ್ಕೋಬೇಕು. ಇಲ್ಲಿ ಅರ್ಹತಾ ನಿಬಂಧನೆ 3, ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಪ್ರಸ್ತುತ ಕೆಸೆಟ್ ಪ್ರಕಟಣೆಯಲ್ಲಿ ಇಲ್ಲದಿರುವ ವಿಷಯಗಳಿಗೆ ಅಭ್ಯರ್ಥಿಗಳು ವರ್ಷದಲ್ಲಿ 2 ಬಾರಿ ನಡೆಯುವ UGC NET ಅಥವಾ UGC CSIR NET ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ. ಹಾಗೆಯೇ 1991 ಸೆಪ್ಟೆಂಬರ್ 19ರೊಳಗೆ ಸ್ನಾತಕೋತ್ತರ ಪರೀಕ್ಷೆಯನ್ನು ಪೂರ್ಣಗೊಳಿಸಿ ಫಲಿತಾಂಶ ಘೋಷಣೆ ದಿನಾಂಕವನ್ನು ಲೆಕ್ಕಿಸದೆ ಹಾಗೂ PhD ಪಡೆದವರು ಕೆಸೆಟ್ ಪರೀಕ್ಷೆ ತೆಗೆದುಕೊಳ್ಳಲು ಒಟ್ಟು ಅಂಕಗಳೇ 5ರಷ್ಟು ವಿನಾಯಿತಿ ಇರುತ್ತದೆ, 55ರ ಬದಲಾಗಿ 50 ಇರುತ್ತದೆ ಅಂತ ಇದೊಂದು ಮಾಹಿತಿ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಹೊರತುಪಡಿಸಿ ಮೀಸಲಾತಿಯನ್ನು ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಾಗ ಸ್ಪಷ್ಟವಾಗಿ ನಮೂದಿಸಬೇಕು ಅಂತ ಹೇಳಿದ್ದಾರೆ. ಯಾವೆಲ್ಲ ಕೆಟಗರಿ ಅವರು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದನ್ನು ಸರಿಯಾಗಿ ಓದ್ಕೊಳ್ಳಿ. ಆದರೆ ಇಲ್ಲಿ ಇನ್ನಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದನ್ನು ಸರಿಯಾಗಿ ಓದ್ಕೊಳ್ಳಿ. ಹಾಗೆಯೇ ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಮೀಸಲಾತಿ ಇರುವುದಿಲ್ಲ. ಅವರು ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ನಿಗದಿತ 55% ಅದಕ್ಕಿಂತ ಹೆಚ್ಚು ಪಡೆದಿದ್ದಲ್ಲಿ ಮಾತ್ರ ಸಾಮಾನ್ಯ ವರ್ಗದಲ್ಲಿ ಪ್ರವೇಶವನ್ನು ನೋಂದಾಯಿಸಬಹುದು. SC/ST OBC ಅರ್ಹತೆ ನಿಯಮವು ಕೇವಲ ಕರ್ನಾಟಕದ SC/ST OBC ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯ ಆಗುತ್ತದೆ. ಅಂದರೆ ಹೊರ ರಾಜ್ಯದ ಅವರು ಎಕ್ಸಾಮ್ ಬರಿಬೋದು. ಈಗ ಕೇರಳದವರು ಇದ್ದರೆ ಕರ್ನಾಟಕದಲ್ಲಿ ಎಕ್ಸಾಮ್ ಬರಿಬೋದು. ಆ ಥರ ಅವಕಾಶಗಳಿವೆ. ಆದರೆ ಅವರಿಗೆ ಯಾವುದೇ ರಿಸರ್ವೇಷನ್ ಆ ಥರ ಯಾವುದೂ ಇರಲ್ಲ. ಸೊ ಅವರು ಸಾಮಾನ್ಯ ವರ್ಗದವರಾಗಿ ಎಕ್ಸಾಮನ್ನು ಬರೆದು ಪಾಸಾಗ್ಬೋದು ಅಂತ. ಅಭ್ಯರ್ಥಿಗಳು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ಅವರ ಅಭ್ಯರ್ಥಿತನವು ತಾತ್ಕಾಲಿಕವೆಂದು ಭಾವಿಸಿಕೊಳ್ಳತಕ್ಕದ್ದು. ಪ್ರವೇಶಾತಿ ಪಡೆದ ಕಾರಣಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರನ್ನು ಅರ್ಹ ಅಭ್ಯರ್ಥಿಯಾಗಿ ಪರಿಗಣಿಸಿದೆ ಎಂದು ತಿಳಿಯಬಾರದು. ಅಭ್ಯರ್ಥಿಗಳ ಅರ್ಹತಾ ನಿಬಂಧನೆಗಳನ್ನು ಪರಿಶೀಲಿಸಿ ನಂತರ ಅವರ ಅಭ್ಯರ್ಥಿತನವನ್ನು ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಈಗಾಗಲೇ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಮುಂಬರುವ ಕೆಸೆಟ್ ಪರೀಕ್ಷೆ ಅದೇ ವಿಷಯದಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ. ಈಗ ಕ್ವಾಲಿಫೈ ಆದವರು ಅದರಲ್ಲಿ ಎಕ್ಸಾಮ್ ಬರೆಯುವಂತಿಲ್ಲ. ಕೆಸೆಟ್ ಅರ್ಹತೆಯನ್ನು ಹೊಂದಿರುವ ಪುನಃ ಅರ್ಜಿ ಸಲ್ಲಿಸಿಕೊಂಡು ಬಂದಲ್ಲಿ ಅಂತಹ ಅಭ್ಯರ್ಥಿಗಳ ಅರ್ಹತೆಯನ್ನು ರದ್ದುಗೊಳಿಸಲಾಗುವುದು ಮತ್ತು ಅವರ ಹಿಂದೆ ಪಡೆದಿರುವ ಕೆಸೆಟ್ ಪರೀಕ್ಷೆ ಅರ್ಹತೆಯನ್ನು ಕೂಡ ಡಿನೋಟಿಫಿಕೇಷನ್ ಮೂಲಕ ಹಿಂಪಡೆಯಲಾಗುವುದು ಅಂತ ಹೇಳಿದ್ದಾರೆ. ಭಾರತೀಯ ವಿಶ್ವವಿದ್ಯಾನಿಲಯ ಅಥವಾ ಸಂಸ್ಥೆ 2 ವರ್ಷದ ಸ್ನಾತಕೋತ್ತರ ಡಿಪ್ಲೊಮೊ ಅಥವಾ ಪ್ರಮಾಣ ಪತ್ರ ಅಥವಾ ವಿದೇಶಿ ವಿಶ್ವವಿದ್ಯಾನಿಲಯ ಅಥವಾ ಸಂಸ್ಥೆ ನೀಡುವ ವಿದೇಶಿ ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರ ಹೊಂದಿರುವ ಅಭ್ಯರ್ಥಿಗಳು ತಮ್ಮ ಹಿತದೃಷ್ಟಿಯಿಂದ ಮಾನ್ಯತೆ ಪಡೆದ ಭಾರತೀಯ ಸ್ನಾತಕೋತ್ತರ ಪದವಿಯೊಂದಿಗೆ ತಮ್ಮ ಡಿಪ್ಲೊಮೊ ಪದವಿ ಪ್ರಮಾಣ ಪತ್ರದ ಸಮಾನತೆಯನ್ನು ನವದೆಹಲಿಯಿಂದ ಇಲ್ಲಿ ಏನು AIU ನವದೆಹಲಿಯಿಂದ ಖಚಿತಪಡಿಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಇದಿಷ್ಟು ಅರ್ಹತೆ ನಿಬಂಧನೆಗಳು. ಇದು ಸ್ಪಷ್ಟವಾಗಿರಲಿ. ನೀವು 55% ಅಥವಾ 50% ಎಷ್ಟು ತೆಗಿಬೇಕು ಅಷ್ಟು ತೆಗೆದು ನೀವು ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದ್ದರೆ ನೀವು ಅರ್ಹರಾಗಲಿಕ್ಕೆ ಅಂದರೆ ಕೆಸೆಟ್ಗೆ ಎಕ್ಸಾಮನ್ನು ಬರೆಯುವಂಥ ಚಾನ್ಸಸ್ ಇದೆ. ಎಕ್ಸಾಮನ್ನು ಬರಿಬೋದು ನೀವು. ಹಾಗೆಯೇ ವಯೋಮಿತಿ ನೋಡೋದಾದರೆ ಕರ್ನಾಟಕ ಸರ್ಕಾರದ ಅರ್ಹತೆ ಯಾವುದೇ ಗರಿಷ್ಠ ವಯೋಮಿತಿ ಇಲ್ಲ. ಇಲ್ಲಿ ಯಾವುದೇ ವಯೋಮಿತಿ ಇಲ್ಲ. ವಿನಾಯಿತಿ ನೋಡೋದಾದರೆ ಇಲ್ಲಿ ವಿನಾಯಿತಿಯನ್ನು ಡಿಫ್ರೆಂಟ್ ಕೊಟ್ಟಿದ್ದಾರೆ. ಯಾವುದೆಲ್ಲ ನಮಗೇನಾದರೂ ವಿನಾಯಿತಿ ಬೇಕು ಅಂತ ಹೇಳಿದ್ರೆ ಅದನ್ನು ಇಲ್ಲಿ ಸಹ ನಾವು ನೋಡ್ಕೋಬೋದು. ವಿನಾಯಿತಿ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಅರ್ಜಿ ಶುಲ್ಕ ಎಷ್ಟು ನಾವು ಪೇ ಮಾಡಬೇಕು, ಪರೀಕ್ಷಾ ಶುಲ್ಕ ಎಷ್ಟು ಇರುತ್ತೆ ಅಂತ ನೋಡೋದಾದರೆ ಸಾಮಾನ್ಯ ವರ್ಗದ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಹಾಗೆ ಇತರ ರಾಜ್ಯದ ಅಭ್ಯರ್ಥಿಗಳಿಗೆ 1,000 ಇರುತ್ತೆ. 1,000 ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಪ್ರವರ್ಗ 1
SC PWD ತೃತೀಯ ಅಭ್ಯರ್ಥಿಗಳು 700 ರೂಪಾಯಿ ಇರುತ್ತೆ. ಇದನ್ನು ಲಾಸ್ಟ್ ಟೈಮ್ 2023 ಎಕ್ಸಾಮ್ ಆದಾಗ ಅಂಚೆ ಮೂಲಕ ಕಟ್ಟಲಿಕ್ಕಿತ್ತು. ಈ ಸರ್ತಿ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಅಂಚೆ ಮೂಲಕ ಇರ್ಬೋದು, ನೋಡುವ. ಶುಲ್ಕ ಪಾವತಿಸುವ ವಿಧಾನ: ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬೇಕು. ಶುಲ್ಕ ವಿನಾಯಿತಿಯನ್ನು ಪ್ರವರ್ಗ 1 SC ವಿಕಲಚೇತನ ಅಭ್ಯರ್ಥಿಗಳಿಗೆ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ. ಆನ್ಲೈನ್ ಮೂಲಕ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಯಾವುದೇ ಅವಕಾಶ ಇರೋದಿಲ್ಲ ಅಂತ, ಬೇರೆ ಯಾವುದೇ ವಿಧಾನ ಮೂಲಕ ಶುಲ್ಕ ಪಾವತಿಸಲು ಅವಕಾಶವಿರುವುದಿಲ್ಲ. ಮನಿ ಆರ್ಡರ್, ಡಿಮಾಂಡ್ ಡ್ರಾಫ್ಟ್, IPO, ಆಫೀಸ್ ಚಲನ್ ಇತ್ಯಾದಿಗಳನ್ನು ಒಪ್ಪಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಅದನ್ನು ಯಾವುದೇ ಕಾರಣಕ್ಕೂ ಹಿಂದಿರಿಸಲಾಗುವುದಿಲ್ಲ. ಅದು ಎಲ್ಲ ಎಕ್ಸಾಮಲ್ಲಿ ಸಹ ಹಾಗೆ, ಒಮ್ಮೆ ಶುಲ್ಕ ಪೇಮೆಂಟ್ ಮಾಡಿದ್ಮೇಲೆ ಅದು ವಾಪಸ್ ಬರಲ್ಲ ನಮಗೆ. ಅದು ಪೇಮೆಂಟ್ ಆಗಿಯೇ ಇರುತ್ತೆ, ನಮಗೆ ಅದು ಬರಲ್ಲ. ಸೊ ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ ಅಂತ ಹೇಳಿದ್ದಾರೆ. KSET ಪರೀಕ್ಷೆಯಲ್ಲಿ 2 ಪ್ರಶ್ನೆ ಪತ್ರಿಕೆಗಳಿರುತ್ತವೆ. 2 ಪ್ರಶ್ನೆ ಪತ್ರಿಕೆಗಳು ಸಹ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಹಾಗೆಯೇ 24/11 ಎಕ್ಸಾಮನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. 24/11/2024 ಪತ್ರಿಕೆ 1 ಮತ್ತು 2 50 ಪ್ರಶ್ನೆ ಇರ್ತವೆ. ಒಂದರಲ್ಲಿ ಅದಕ್ಕೆ 100 ಅಂಕ, ಒಂದು ಪ್ರಶ್ನೆಗೆ 2 ಮಾರ್ಕ್ ಇರುತ್ತೆ. ಹಾಗೆಯೇ ಎರಡನೇ ಪೇಪರಲ್ಲಿ 200 ಅಂಕಕ್ಕೆ 100 ಕ್ವಶನ್ಸ್ ಇರುತ್ತೆ. ಸೊ 3 ಗಂಟೆ ಅವಧಿ ಇಲ್ಲಿ ಅವಕಾಶ ಕೊಡ್ತಾರೆ. 10ರಿಂದ 1ರವರೆಗೆ ಟೈಮ್ ಅಂತ ಹೇಳಿದ್ದಾರೆ. ಅಭ್ಯರ್ಥಿಗಳು ಮಧ್ಯಾಹ್ನ 1 ಗಂಟೆ ಮೊದಲು ಪರೀಕ್ಷೆ ಕೇಂದ್ರದ ಹೊರಬರಲು ಅನುಮತಿಸಲಾಗುವುದಿಲ್ಲ. ಇಲ್ಲೇ ಕೊಟ್ಟಿದ್ದಾರೆ, ಇಲ್ಲಾಂದರೆ 1 ಗಂಟೆ ಮೊದಲು ಬರಬಾರ್ದು ಅಲ್ಲಿಂದ ಎಕ್ಸಾಮ್ ಮುಗಿಸಿ ಅಂತ. ಅದು ಇಲ್ಲೇ ಕೊಡ್ತಾರೆ ನೋಟಿಫಿಕೇಷನಲ್ಲಿ. ಹಾಲ್ ಟಿಕೆಟಲ್ಲಿ ಎಲ್ಲ ನೋಟಿಫಿಕೇಷನ್ ಇರುತ್ತೆ, ಅದನ್ನು ಸರಿಯಾಗಿ ಓದ್ಕೋಬೋದು ಎಕ್ಸಾಮ್ ಟೈಮಲ್ಲಿ. ಸಾಮಾನ್ಯ ಪತ್ರಿಕೆಯು ಅಭ್ಯರ್ಥಿಗಳ ಬೋಧನೆ, ಸಂಶೋಧನೆ ಮತ್ತು ಬುದ್ಧಿ ಸಾಮರ್ಥ್ಯಗಳನ್ನು ಪರೀಕ್ಷಿಸುವುದಾಗಿರುತ್ತದೆ. ಇದು ಜನರಲ್ ಪೇಪರ್ ಆದ ಕಾರಣ ಇದರಲ್ಲಿ ಡಿಫ್ರೆಂಟ್ ವಿಷಯಗಳಿರ್ತದೆ. ಬೋಧನೆ, ಸಂಶೋಧನೆ, ಬುದ್ಧಿ ಸಾಮರ್ಥ್ಯಗಳು ಇರ್ತದೆ. ಈ ಪತ್ರಿಕೆಯು ಸಾಮಾನ್ಯ ಪತ್ರಿಕೆಯಾಗಿದ್ದು ಸಾಮಾನ್ಯ ಜ್ಞಾನ, ಬೋಧನೆ, ಸಂಶೋಧನೆ, ಅಭಿವೃದ್ಧಿಗೆ ಸಂಬಂಧಿಸಿದೆ. ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಗಳನ್ನು ಗ್ರಹಿಸುವ ಮತ್ತು ಯೋಚನಾ ಸಾಮರ್ಥ್ಯವನ್ನು ಅಳೆಯುವಂಥದ್ದಾಗಿರುತ್ತದೆ. ಈ ಪತ್ರಿಕೆ 50 ಬಹು ಆಯ್ಕೆಯ ಪ್ರಶ್ನೆಗಳು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೆ 2 ಅಂಕಗಳಿರುತ್ತವೆ. ಎಲ್ಲ ಪ್ರಶ್ನೆಗಳು ಕಡ್ಡಾಯವಾಗಿ ಉತ್ತರಿಸಬೇಕಾಗುತ್ತದೆ. ಹಾಗೆಯೇ ಸೆಕೆಂಡ್ ಪತ್ರಿಕೆ 2ರಲ್ಲಿ ಈ ಪತ್ರಿಕೆ ಅಭ್ಯರ್ಥಿ ಆಯ್ಕೆ ಮಾಡಿದ ವಿಷಯದ್ದಾಗಿರುತ್ತದೆ. ನಾವು ಯಾವ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ತೇವೆ ಅದರದ್ದು ಆಗಿರುತ್ತದೆ. ಅದರಲ್ಲಿ 100 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ಸ್ಗೆ 2 ಮಾರ್ಕ್. ಸೊ 200 ಮಾರ್ಕಿಗೆ ಇದು ನಡೆಯುತ್ತೆ. ಸೊ ಪರೀಕ್ಷೆಯಲ್ಲಿ ಪ್ರಶ್ನೆಗೆ ಪತ್ರಿಕೆ ಜೊತೆಗೆ ನೀಡುವ ಪೇಪರ್ 1, ಪೇಪರ್ 2 OMR ಹಾಳೆಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಉತ್ತರಗಳನ್ನು ಗುರುತಿಸಬೇಕು ಅಂತ ಹೇಳ್ತಾರೆ. ಅದು OMR ಶೀಟಲ್ಲಿ ಹೇಗೆ ನೀವು ಎಕ್ಸಾಮ್ ಬರ್ತೀರಾ ಅದಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಆ ರೀತಿ ಎಕ್ಸಾಮ್ ಬರ್ತೀರಾ ಆಯಿತು ಅಲ್ಲಿ. ಹಾಗೆಯೇ KSET ಪರೀಕ್ಷೆ ಫಲಿತಾಂಶ ಪ್ರಕಟಣೆಯ ವಿಧಾನ, ಹೇಗೆ ರಿಸಲ್ಟನ್ನು ಬಿಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. UGC ಮಾರ್ಗಸೂಚಿಗಳ ಪ್ರಕಾರ KSET ಮಾನದಂಡವು UGC NET ಮಾನದಂಡದ ಪ್ರಕಾರವಾಗಿರುತ್ತದೆ. ಇದು ಅಂತಿಮ ಮತ್ತು ಬಂಧಿತವಾಗಿರುತ್ತದೆ. ಅರ್ಹತೆ ಪಡೆಯಲು ನಾವೀಗ KSET ಎಕ್ಸಾಮ್ ಬರೆದರೆ ಅದರಲ್ಲಿ ನಾವು ಅರ್ಹತೆ ಪಡಿಬೇಕು ಅಂತಿದ್ದರೆ ಈ ಕೆಳಗೆ ನಾವು ಕೊಟ್ಟಿದ್ದಾರೆ, ಅದು ನಾವು ಪಡೆದಿರಬೇಕು, ಎಷ್ಟು ಅಂಕಗಳನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ. ಸೊ ಈ ಕೆಳಗೆ ಕೊಟ್ಟಿರುವ ರೀತಿ ನಾವು ಅರ್ಹತೆಯನ್ನು ಪಡಿಬೋದು. ಸೊ ಪೇಪರ್ 1 ಮತ್ತು ಪೇಪರ್ 2 ಪತ್ರಿಕೆಗಳಿರ್ತದೆ. ಸೊ ಅದರಲ್ಲಿ ಕನಿಷ್ಠ ಅಂಕಗಳನ್ನು ಪಡೆದಿರಬೇಕು. ಅದು ಯಾವುದಂತ ಹೇಳಿದರೆ, ಫಸ್ಟು ನಾವು ಕ್ವಾಲಿಫೈ ಆಗಬೇಕಿದ್ರೆ ಕನಿಷ್ಠ ಅಂಕಗಳನ್ನು ಪಡೆದಿರಬೇಕು. ಸೊ ಆ ಕನಿಷ್ಠ ಅಂಕಗಳು ಯಾವುದೆಲ್ಲ ಅಂತ ಹೇಳಿದರೆ, ಮಿನಿಮಮ್ ಮಾರ್ಕ್ಸ್ ಟು ಬಿ ಒಬ್ಟೈನ್ಡ್ ಅಂತ ನೋಡೋದಾದರೆ, ಕೆಟಗರಿ ಜನರಲ್ನವರಿಗೆ 2 ಪತ್ರಿಕೆ ಸೇರಿ 40% ಅಂಕವನ್ನು ಪಡೆದಿರಬೇಕು. 2 ಪೇಪರ್ ಸೇರಿ, ಪೇಪರ್ 1 ಪೇಪರ್ 2 ಸೇರಿ 300ಅಲ್ಲಿ 40% ಅಷ್ಟು ಅಂಕಗಳನ್ನು ಪಡೆದಿರಬೇಕು. ಹಾಗೆಯೇ SC ST ಕೆಟಗರಿ 1, 2A 2B 3A 3B PWD ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ 2 ಪತ್ರಿಕೆ ಸೇರಿ 35% ಅಷ್ಟು ಅಂಕಗಳನ್ನು ಪಡೆದಿರಬೇಕು. ಅಂಕಗಳನ್ನು ಪಡೆದ್ರೆ ಮುಂದಿನ ಪ್ರೊಸೆಸ್ ಇರುತ್ತೆ, 6% ಕ್ರೈಟೀರಿಯಾ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ, ಅದಕ್ಕೆ ಸೆಲೆಕ್ಟ್ ಆಗ್ತಾರೆ. ಇಲ್ಲಿ 40% 35% ತೆಗೆದ ಕೂಡಲೇ ಅವರು ಅರ್ಹರು ಅಂತ ಅಲ್ಲ, ಅವರು ನೆಕ್ಸ್ಟ್ ಪ್ರೋಸೆಸ್ಗೆ ಅರ್ಹರಾಗಿರ್ತಾರೆ. ನೆಕ್ಸ್ಟ್ ಒಂದು ಪ್ರೋಸೆಸ್ ಇದೆ, 6% ಸೆಲೆಕ್ಷನ್ ಪ್ರೋಸೆಸ್ ಇದೆ, ಅದಕ್ಕೆ ಅರ್ಹರಾಗಿರ್ತಾರೆ. ಮೊದಲು ಇದರಲ್ಲಿ ನಾವು ಅರ್ಹತೆ ಪಡಿಬೇಕು, ಕನಿಷ್ಠ ಅಂಕಗಳನ್ನು ಪಡೆದಿರಬೇಕು. ನಂತರ 6% ಅರ್ಹತೆ ಪ್ರೋಸೆಸ್ ಇರುತ್ತೆ, ಆ ಪ್ರೋಸೆಸ್ಸಲ್ಲಿ ನಾವು ಅರ್ಹತೆಯನ್ನು ಪಡಿಬೇಕಾಗುತ್ತೆ. ಸೊ ಇದು ಮಿನಿಮಮ್ ಮಾರ್ಕ್ ಒಬ್ಟೈನ್ಡ್, ಇದು ಮಾರ್ಕ್ ಒಬ್ಟೈನ್ ಮಾಡಿರಬೇಕು. ಸೊ ಒಬ್ಟೈನ್ ಮಾಡಿದರೆ ನೆಕ್ಸ್ಟ್ ಪ್ರೋಸೆಸ್ಗೆ ಅರ್ಹರಾಗಿರ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಯ ಸಂಖ್ಯೆ, ಟೋಟಲ್ ಸ್ಲಾಟ್ ಒಟ್ಟು 2 ಪತ್ರಿಕೆ ಹಾಜರಾದ ಅಭ್ಯರ್ಥಿಗಳ 6%ಗೆ ಸಮಾನವಾಗಿರುತ್ತದೆ. ಸೊ ಆ ಅರ್ಹತೆ ಪಡೆಯುವ ಅಭ್ಯರ್ಥಿಗಳು 6% ಅಷ್ಟು ಇರ್ತಾರೆ. ಎಷ್ಟು? 2 ಪೇಪರ್ಗೆ, 1 ಮತ್ತು ಪೇಪರ್ 1 ಮತ್ತು ಪೇಪರ್ 2ಗೆ APR ಆದ ಅಭ್ಯರ್ಥಿಗಳ 6% ಅಷ್ಟು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ. ಅದು ಸಹ 41 ವಿಷಯಗಳಿಗೆ ಸಂಬಂಧಿಸಿದಂತೆ, 41 ವಿಷಯಕ್ಕೆ ಸೇರಿದ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ.
ಈ ಒಟ್ಟು ಸ್ಲಾಟ್ಗಳನ್ನು 2 ಪತ್ರಿಕೆಗಳಲ್ಲೂ ಹಾಜರಾಗಿ ಹಂತ 1 ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ವಿಷಯವಾರು ಮತ್ತು ಪ್ರವರ್ಗವಾರು ತಯಾರಿಸಲಾಗುತ್ತದೆ. ಇದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. 2023 ಎಕ್ಸಾಮ್ ಆದ ಕೂಡಲೇ ಇದರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೇನೆ. ಇಲ್ಲಿ ಕೊಟ್ಟಿದ್ದಾರೆ, ಅದರ ಡೀಟೇಲ್ ಆಗಿ ಕೊಡ್ತಾ ಹೋಗಿದ್ದಾರೆ. ಯಾವ ರೀತಿ 6% ಆಯ್ಕೆ ಮಾಡ್ತಾರೆ ಅನ್ನೋದನ್ನು ಸಹ ವಿಡಿಯೋ ಮಾಡಿದ್ದೇನೆ. ಇಲ್ಲಿ ಅದನ್ನೇ ವಾಪಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಓದ್ಕೋಬೋದು ಅಥವಾ ನೀವು ನೋಡ್ಕೋಬೋದು. ಇಲ್ಲಿ ಎಕ್ಸ್ಟ್ರಾ ಒಂದು ಕೊಟ್ಟಿದ್ದಾರೆ, ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಅಂತ ಒಂದು ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ನೀವು ಇಲ್ಲಿ ಮಾಡ್ಕೋಬೋದು, ನೀವು ಕ್ಯಾಲ್ಕುಲೇಷನನ್ನು ಮಾಡ್ಕೋಬೋದು. ಇದಿಷ್ಟು ಏನು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಅನ್ನೋ ಮಾಹಿತಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಕೊಟ್ಟಿದ್ದಾರೆ KCET ಪಠ್ಯಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ ಅಂತ. KCET ಪಠ್ಯಕ್ರಮ ಹೇಗಿರುತ್ತೆ? KCET ಪರೀಕ್ಷಾ ಪಠ್ಯಕ್ರಮವು UGC CSIR ನೆಟ್ ನಿಗದಿಪಡಿಸಿರುವ ಪಠ್ಯಕ್ರಮದ ಮಾದರಿಯಲ್ಲಿ ಇರುತ್ತದೆ. ಎಲ್ಲ ವಿಷಯಗಳ ಪಠ್ಯಕ್ರಮವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. KEA ವಿಷಯಗಳ ಪಠ್ಯಕ್ರಮವನ್ನು ಅಭ್ಯರ್ಥಿಗಳು ಪ್ರತ್ಯೇಕವಾಗಿ ಕಲಿಸುವುದಿಲ್ಲ. ನೀವು ಯಾವ ಸಬ್ಜೆಕ್ಟ್ ಆಯ್ಕೆ ಮಾಡಿರ್ತೀರಾ, ಜನರಲ್ ಪೇಪರ್ಗೆ ಏನೆಲ್ಲ ಸಿಲೆಬಸ್ ಇರುತ್ತೆ ಅದೆಲ್ಲ ವೆಬ್ಸೈಟಲ್ಲೇ ನಮಗೆ ಸಿಗುತ್ತೆ. ಯಾವುದೇ ಪರ್ಸನಲ್ ಆಗಿ ಕಲಿಸಲ್ಲ ಅವರು, ಅದು ನಮಗೆ ಗೊತ್ತಿರುವಂಥ ವಿಷಯ. ಹಾಗೆಯೇ ಕನ್ನಡ ಮತ್ತು ಇಂಗ್ಲೀಷ್ ಆವೃತ್ತಿಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕಂಡು ಬಂದರೆ ಇಂಗ್ಲೀಷ್ ಆವೃತ್ತಿಗೆ ಅಂತಿಮವೆಂದು ಪರಿಗಣಿಸಿ. ಇದೆಲ್ಲ ಎಕ್ಸಾಮ್ ಟೈಮಲ್ಲಿ ಕೊಡ್ತಾರೆ ನೋಟಿಫಿಕೇಷನ್. ಅಂದರೆ ಕನ್ನಡದಲ್ಲಿ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ. ಸೊ ಕನ್ನಡದಲ್ಲಿ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷಲ್ಲಿ ಏನಿದೆ ಅದೇ ಫೈನಲ್ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗೆಯೇ ಇಲ್ಲಿ ವಿಷಯಗಳು ಅಂತ ಕೊಟ್ಟಿದ್ದಾರೆ, ಯಾವೆಲ್ಲ ವಿಷಯಗಳಿಗೆ ಇಲ್ಲಿ ಎಕ್ಸಾಮ್ ನಡೀತದೆ ಅಂತ. 41 ವಿಷಯಗಳಿಗೆ KCET ಎಕ್ಸಾಮ್ ನಡೆಸ್ತಾರೆ. ಅದು ಯಾವುದೆಲ್ಲ ಅಂತ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಯಾವ ಪೇಪರ್ ಯಾವ ಭಾಷೆಯಲ್ಲಿ ಇರುತ್ತೆ ಅನ್ನೋದನ್ನು ಸಹ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಹೋಗಿದ್ದಾರೆ. ಅದನ್ನು ನೀವು ನೋಡ್ಕೊಳ್ಳಿ. 41 ವಿಷಯಗಳು ಯಾವುದು ಅದೆಲ್ಲ ನೋಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಮತ್ತೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗಿದ್ದಾರೆ, ಯಾರು ಯಾವುದಕ್ಕೆ ತೆಗೆದುಕೊಳ್ಳಲು ಅರ್ಹರಾಗಿರ್ತಾರೆ ಅನ್ನೋದನ್ನು ಕೊಡ್ತಾ ಹೋಗಿದ್ದಾರೆ. ನೀವು ಅದನ್ನು ನೋಡ್ಕೊಳ್ಳಿ. ನಿಮಗೆ ಸಂಬಂಧಪಟ್ಟಿರುವಂಥ ಸಬ್ಜೆಕ್ಟ್ ವಿಷಯ ಏನಿದೆ ಅದರ ಬಗ್ಗೆ ನೀವು ನೋಡ್ತಾ ಹೋಗಿ. ಈ ನೋಟಿಫಿಕೇಷನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಆ ಮೂಲಕ ಹೋಗಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೋದು. ಇದೆಲ್ಲ ನೋಡ್ಕೊಳ್ಳಿ. ಹಾಗೆಯೇ ಸೂಚನೆ ಅಂತ ಕೊಟ್ಟಿದ್ದಾರೆ, ಅಭ್ಯರ್ಥಿಗಳು KCET ಪರೀಕ್ಷೆ ಬರೆಯುವ ವಿಷಯದಲ್ಲಿ UGC ನವದೆಹಲಿಯಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಸ್ನಾತಕೋತ್ತರ ಯಾವುದೇ ತತ್ಸಮಾನ ಪದವಿಯನ್ನು ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ. ಒಂದಕ್ಕಿಂತ ಹೆಚ್ಚು ಸ್ನಾತಕೋತ್ತರ ಪದವಿ ಪಡೆದಿರುವ ಅಭ್ಯರ್ಥಿಗಳು ಯಾವುದಾದರೂ ಒಂದು ವಿಷಯದಲ್ಲಿ ಮಾತ್ರ KCET ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು. ಅಭ್ಯರ್ಥಿಗಳು ಪರೀಕ್ಷಾ ವಿಷಯವನ್ನು ಆಯ್ಕೆ ಮಾಡಿ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ವಿಷಯಗಳ ಬದಲಾವಣೆ ಮಾಡಲು ಅವಕಾಶ ಇರುವುದಿಲ್ಲ. ಅದೆಲ್ಲ ಗೊತ್ತಿರುವಂಥ ವಿಷಯ ನಮಗೆ. ಒಮ್ಮೆ ಅಪ್ಲಿಕೇಶನ್ನ ಹಾಕಿದ ನಂತರ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಎಕ್ಸಾಮ್ ಸೆಂಟರ್ಸ್ ಯಾವುದೆಲ್ಲ ಇದೆ ಅಂತ, ಎಕ್ಸಾಮ್ 12 ಸೆಂಟರ್ಸ್ ಇದೆ ಕರ್ನಾಟಕದಲ್ಲಿ. ಸೊ ಕರ್ನಾಟಕದಲ್ಲಿ ಮಾತ್ರ ಎಕ್ಸಾಮ್ ಇರೋದು. ಸೊ 12 ಸೆಂಟರ್ಸ್ ಇದೆ. ಇದರಲ್ಲಿ ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಬೀದರ್, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ಉಡುಪಿ, ವಿಜಯಪುರ ಅಂತ ಕೊಟ್ಟಿದ್ದಾರೆ. ಮಂಗಳೂರನ್ನು ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ, ಗೊತ್ತಿಲ್ಲ. ಮಂಗಳೂರು ಅಂತ ಕಾಣಿಸ್ತಲೇ ಇಲ್ಲಿ, ಮತ್ತೆ ಗೊತ್ತಿಲ್ಲ ಏನಾಗುತ್ತೆ ಅಂತ, ನೋಡಬೇಕಷ್ಟೇ. ಇದು ನೋಟಿಫಿಕೇಷನಲ್ಲಿ ಬೈ ಮಿಸ್ಟೇಕ್ ಆಗಿ ಬಿಟ್ಟಿದ್ದಾರಾ ಅಥವಾ ಸ್ಪಷ್ಟವಾಗಿ ಬಿಟ್ಟಿದ್ದಾರಾ ಅಂತ ಗೊತ್ತಿಲ್ಲ, ನೋಡಬೇಕಷ್ಟೇ. ಹಾಗೆಯೇ ಭಾಗ ಎ ಯಲ್ಲಿ ನೀಡಲಾದ 18 ವಿಷಯಗಳಿಗೆ KCET ಪರೀಕ್ಷೆಯನ್ನು ಕರ್ನಾಟಕ ರಾಜ್ಯದ ಮೇಲ್ಕಂಡ 12 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತಿದ್ದು, ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಬೋದು. ಯಾವುದಾದ್ರೂ ಒಂದು ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಸಬ್ಜೆಕ್ಟ್ ಕೋಡ್ ಅಂತ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ನಿಮ್ಮ ಸಬ್ಜೆಕ್ಟ್ ಕೋಡ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಅಭ್ಯರ್ಥಿಗಳು ಭಾಗ ಬಿ ಯಲ್ಲಿ ನೀಡಲು 23 ವಿಷಯಗಳಿಗೆ ಬೆಂಗಳೂರು ಮಾತ್ರ. ಇಲ್ಲಿ ಈ ಮೇಲೆ ಕೊಟ್ಟಿರುವಂಥ ಏನು 18 ಸಬ್ಜೆಕ್ಟ್ ಏನಿದೆ ಅದಕ್ಕೆ ಯಾವ ಸೆಂಟರ್ ಬೇಕಾದರೂ ಆಗುತ್ತೆ, ಯಾವ ಸೆಂಟರ್ ಬೇಕಾದರೂ ಆಯ್ಕೆ ಮಾಡ್ಬೋದು. ಅದೇ ಇಲ್ಲಿ 23 ವಿಷಯಗಳಿಗೆ ಬೆಂಗಳೂರು ಮಾತ್ರ. ಈ ಎಕ್ಸಾಮ್ ಬೆಂಗಳೂರಲ್ಲಿ ಮಾತ್ರ ನಡೆಯುತ್ತೆ. ಈ ಎಷ್ಟು ಸಬ್ಜೆಕ್ಟ್ನ ಎಕ್ಸಾಮ್ ಬೆಂಗಳೂರಲ್ಲಿ ಮಾತ್ರ ನಡೆಯುತ್ತೆ. ಹಾಗೆಯೇ ಒಮ್ಮೆ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿದ ನಂತರ ಪರೀಕ್ಷಾ ಕೇಂದ್ರ ಬದಲಾವಣೆ ಮಾಡಲು ಅವಕಾಶ ಇರುವುದಿಲ್ಲ. ಅದೇ ಬೆಂಗಳೂರು ಮಾತ್ರ ಆಯ್ಕೆ ಮಾಡಿಕೊಳ್ಳುವ ಸಬ್ಜೆಕ್ಟನ್ನು ಬೆಂಗಳೂರಲ್ಲಿ ಮಾತ್ರ ಹೋಗಿ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಸೊ ಇದಿಷ್ಟು ಸಬ್ಜೆಕ್ಟ್ನ ಬಗ್ಗೆ. ಹಾಗೆಯೇ ಇನ್ನು ಅರ್ಜಿಯನ್ನು ಸಲ್ಲಿಸುವ ವಿಧಾನ ಅಂತ ಹೇಳಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ. ಯಾವುದೇ ತಪ್ಪು ಮಾಹಿತಿಯನ್ನು ಕೊಡಬಾರ್ದು ಅಂತ ಹೇಳುತ್ತಿದ್ದಾರೆ. ಕೊನೆಯ ದಿನಾಂಕಕ್ಕಾಗಿ ಕಾಯಬೇಡಿ, ಯಾಕಂದರೆ ವೆಬ್ಸೈಟಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ, ವೆಬ್ಸೈಟ್ ಸರ್ವರ್ ಬ್ಯುಸಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ, ನೀವು ಮೊದಲೇ ಅಪ್ಲೈ ಮಾಡಿ ಅಂತ ಹೇಳ್ತಿದ್ದಾರೆ.
ಅಭ್ಯರ್ಥಿ ನಿಗದಿಪಡಿಸಿದ ವಿವರಗಳು ಕೆಳಗಿನಂತೆ ನೋಂದಾಯಿಸತಕ್ಕದ್ದು. 2024 ಮುಂದುವರಿಸಿದ ಅಭ್ಯರ್ಥಿಗಳು ವಿದ್ಯಾರ್ಹತೆ ಕುರಿತಂತೆ ತಾವು PG ಕೋರ್ಸ್ ಉತ್ತೀರ್ಣರಾಗಿರುವ ಬಗ್ಗೆ ಅಥವಾ ಪ್ರಸ್ತುತ ವಿದ್ಯಾಭ್ಯಾಸ ಮಾಡುತ್ತಿರುವ ಬಗ್ಗೆ ಸಲ್ಲಿಸಬೇಕು ಅಂತ. ಅದರಲ್ಲಿ ಇನ್ಫಾರ್ಮೇಷನ್ ಏನು ಆಪ್ಷನ್ಸ್ ಇರುತ್ತೆ ಅದರ ಬಗ್ಗೆ ನೀವು ನೋಡಿಕೊಂಡು ಅಲ್ಲಿ ಅಪ್ಲೈ ಮಾಡಿ. ಹಾಗೆಯೇ ಅಭ್ಯರ್ಥಿಗಳು KSET 2020 ಅಂತಿಮವಾಗಿ ಭರ್ತಿ ಮಾಡಿದ ಮುದ್ರಿತ ಪತ್ರಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಏನು ಅಕ್ನಾಲೇಜ್ಮೆಂಟ್ ನಮಗೆ ಕೊಡ್ತಾರೆ ಅದನ್ನು ಸರಿಯಾಗಿ ನೀವು ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಎಲ್ಲ ಸ್ಕ್ಯಾನ್ ಮಾಡಿದ ಪ್ರತಿಗಳು JPEG ಸ್ವರೂಪದಲ್ಲಿರಬೇಕು. ಆನ್ಲೈನ್ ಅಪ್ಲಿಕೇಶನ್ ವ್ಯವಸ್ಥೆ ನಿರ್ದಿಷ್ಟಪಡಿಸಿದ ಗಾತ್ರಗಳನ್ನು ಚಿಕ್ಕದಾಗಿ ದೊಡ್ಡದಾದ ಅಲ್ಲಿ ಫೈಲೆಲ್ಲ ಅಪ್ಲೋಡ್ ಮಾಡಲಿಕ್ಕೆ ಇರುತ್ತೆ, ನಿಮ್ಮ ಡಾಕ್ಯುಮೆಂಟೆಲ್ಲ ಅಪ್ಲೋಡ್ ಮಾಡೋಕ್ಕೆ ಇರುತ್ತೆ. ಅದರ ಬಗ್ಗೆ ನೀವು ನೋಡ್ಕೊಳ್ಳಿ. ಅದರ ಸೈಜ್ ಎಲ್ಲ ಯಾವ ಫಾರ್ಮೇಟಲ್ಲಿ ಇರಬೇಕು ಅದೆಲ್ಲ ಇದೆ, ಅದನ್ನು ನೀವು ಮಾಡ್ಕೋಬೇಕು. ಹಾಗೆಯೇ KSET 2024 ಪರೀಕ್ಷೆಗೆ ನಿಗದಿಪಡಿಸಲಾದ ಶುಲ್ಕವನ್ನು ಆನ್ಲೈನ್ ಮೂಲಕ ಮಾತ್ರ ಪಾವತಿಸಬೇಕು ಅಂತ ಹೇಳಿದ್ದಾರೆ. ಪ್ರವೇಶ ಪತ್ರವನ್ನು ಅಂತರ್ಜಾಲದ ಮೂಲಕ ಡೌನ್ಲೋಡ್ ಮಾಡಬೇಕು. ಹಾರ್ಡ್ ಕಾಪಿಯನ್ನು KEಯಿಂದ ನೀಡಲಾಗುವುದಿಲ್ಲ. ಅಂದರೆ ಎಕ್ಸಾಮ್ಗೆ ಹೋಗುವಾಗ ನಮಗೆ ಪ್ರವೇಶ ಪತ್ರ ಬರುತ್ತೆ, ಹಾಲ್ ಟಿಕೆಟ್ ಬರುತ್ತೆ. ಹಾಲ್ ಟಿಕೆಟನ್ನು ಹಾರ್ಡ್ ಕಾಪಿ ಅವ್ರು ಕಳಿಸಲ್ಲ, ನಾವೇ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅಭ್ಯರ್ಥಿಗಳು ತಪ್ಪದೆ ಮಾನ್ಯವಾದ ಭಾವಚಿತ್ರವಿರುವ ಗುರುತಿನ ಪುರಾವೆಯನ್ನು ಪ್ರವೇಶ ಪತ್ರ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು. ಇದೆಲ್ಲ ಇನ್ಸ್ಟ್ರಕ್ಷನ್ ಅಲ್ಲಿರುತ್ತೆ. ಏನು ಪ್ರವೇಶ ಪತ್ರ ಬಂದಾಗ ಅದರಲ್ಲಿ ಇರುತ್ತೆ. ನಾವು ಆಧಾರ್ ಕಾರ್ಡ್ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟನ್ನು ವ್ಯಾಲಿಡ್ ಡಾಕ್ಯುಮೆಂಟನ್ನು ಅಲ್ಲಿ ನಾವು ತೋರಿಸಬೇಕಾಗುತ್ತೆ. ಹಾಗೆ ಇನ್ನು ಸಾಮಾನ್ಯ ಸೂಚನೆಗಳು ಅಂತ ಕೊಡ್ತಾ ಹೋಗಿದ್ದಾರೆ. ಸಾಮಾನ್ಯ ಸೂಚನೆಯಲ್ಲಿ ಯಾವ ರೀತಿ ಎಲ್ಲ ವಿಷಯಗಳಿವೆ ಅಂತ ನೋಡ್ತಾ ನೀವೇ ಹೋಗಿ. ಇದರಲ್ಲಿ ಸಿಂಪಲ್ ವಿಷಯಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅಂತ ಒಂದು ಹೇಳಿದ್ದಾರೆ. ಇಲ್ಲಿ KSET ಎಕ್ಸಾಮ್ ಬರೆಯೋರಿಗೆ ಒಂದು ಬೆನಿಫಿಟ್ಸ್ ಅದೇ, ನೆಗೆಟಿವ್ ಪಾಯಿಂಟ್ ಇರಲ್ಲ. ಅದೊಂದು ನಾವು ಡೌನ್ಲೋಡ್ ಅಂದರೆ ಕೆಲವರು ಇಲ್ಲಿ ತುಂಬ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದಾರೆ. ಯಾವುದೆಲ್ಲ ಹೇಗೆ ಎಕ್ಸಾಮಿಗೆ ಅಪಿಯರ್ ಆಗಬೇಕು, ಯಾವ ರೀತಿ ಅಪಿಯರ್ ಆಗಬೇಕು, ಯಾವುದನ್ನು ಧರಿಸಬೇಕು, ಯಾವುದನ್ನು ಧರಿಸಬಾರ್ದು, ಯಾವ ಡಾಕ್ಯುಮೆಂಟ್ಸ್ಗಳೆಲ್ಲ ಬೇಕು ಅನ್ನೋ ಮಾಹಿತಿಯನ್ನೆಲ್ಲ ಕೊಡ್ತಾ ಹೋಗಿದ್ದಾರೆ. ಇದನ್ನೆಲ್ಲ ನೀವು ಓದ್ಕೊಳ್ಳಿ. ಇದಿಷ್ಟು KEಯಿಂದ ಬಂದಿರುವಂತಹ ಹೊಸ ನೋಟಿಫಿಕೇಷನ್ ಎಕ್ಸಾಮ್ 2024 KSET ಎಕ್ಸಾಮ್ 2024ನ ಫುಲ್ ನೋಟಿಫಿಕೇಷನ್ PDF. ಇದರ ಬಗ್ಗೆ ಡಿಟೇಲ್ ಆದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ KSETನ ಎಲ್ಲ ಮಾಹಿತಿ ನಿಮಗೆ ಅಪ್ಡೇಟ್ ಮಾಡ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.